ಸೊ ಗೈಸ್, ಹೊಸೂರಲ್ಲಿ ಇನ್ನೊಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಈ ದೇವಸ್ಥಾನ ಬೆಂಗಳೂರಿಂದ 20 ಕಿಲೋಮೀಟ್ರ್ ಆಗುತ್ತೆ. ನಿಯರ್ ಚಂದಾಪುರ ಅತ್ತಿಬೆಲೆಯಿಂದ 10 ಕಿಲೋಮೀಟ್ರ್ ದೂರದಲ್ಲಿದೆ. ಈ ದೇವಸ್ಥಾನ ಪುರಾತನ ದೇವಸ್ಥಾನ, ತುಂಬ ಇತಿಹಾಸವನ್ನು ಹೊಂದಿರೋ ದೇವಸ್ಥಾನ. ಇದು ಇರೋದು ಹೊಸೂರಿನಲ್ಲಿ ಕೃಷ್ಣಗಿರಿ ಡಿಸ್ಟಿಕ್ ಹತ್ರ ಬರುತ್ತೆ. ಸೊ ಒಂದು 10 ಕಿಲೋಮೀಟ್ರ್ ಆಗುತ್ತೆ ಅತ್ತಿಬೆಲೆಯಿಂದ. ತುಂಬ ಫೇಮಸ್ ಆಗಿರುವಂಥ ದೇವಸ್ಥಾನ. ಸೊ ಆನ್ ದ ವೇ ಹೋಗ್ತಾಯಿ. ಈ ದೇವಸ್ಥಾನ ಹೆಸರು ಚಂದ್ರಚೂಡೇಶ್ವರ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಹಳೆಯ ಕಾಲದ ಇತಿಹಾಸ ಅಂತ ಇದೆ. ಸೊ ಅದನ್ನು ಆನ್ ದ ವೇ ಹೋಗುವಾಗ ನಿಮಗೆ ಹೇಳ್ತೀನಿ. ಸೊ ಕೇಳಿ. ತುಂಬ ಫೇಮಸ್ ಆಗಿರುವಂಥ ಶಿವನ ದೇವಸ್ಥಾನ ಇದು. ಚಂದ್ರಚೂಡೇಶ್ವರ ಎಂದರೆ ಚಂದ್ರನನ್ನು ತನ್ನ ಶೃಂಗದ ಮೇಲೆ ಅಥವಾ ತಲೆ ಮೇಲೆ ಇರುವ ಕೂದಲಿನ ಬುಡದ ಆಭರಣದಲ್ಲಿ ಅಡಗಿಕೊಂಡಿರುವ ಈಶ್ವರ ಎಂದು ಅರ್ಥ. ಚಂದ್ರನು ಶಿವನ ತಲೆ ಮೇಲೆ ಇರುವ ಕೂದಲಿನಲ್ಲಿ ಕುಳಿತಿರುವ ದೇವಸ್ಥಾನವೇ ಚಂದ್ರಚೂಡೇಶ್ವರ ಎಂದು ಅರ್ಥ. ಶಿವನ ಪತ್ನಿ ಹೆಸರು ಪಾರ್ವತಿ ಅಂತ ಎಲ್ರಿಗೂ ನಿಮಗೆ ಗೊತ್ತಿರುತ್ತೆ. ಸೊ ಈ ದೇವಸ್ಥಾನದಲ್ಲಿ ಆ ತಾಯಿ ಪಾರ್ವತಿಗೆ ಇನ್ನೊಂದು ಹೆಸರಿದೆ, ಮರಗತಾಂಬಲ್ ಎಂದು ಪೂಜನೆ ಮಾಡಿ ಇಲ್ಲಿ ಕರೀತಿರ್ತಾರೆ ಆ ತಾಯಿಗೆ. ಸೊ ಮರಗಾತ್ ಅಂದರೆ ಹಸಿರು ಎಂದರ್ಥ, ಆಂಬಲ್ ಎಂದರೆ ತಾಯಿ, ಮರಗಾತ್ ಆಂಬಲ್ ಎಂದರೆ ಹಸಿರು ತಾಯಿ ಎಂದು ಅರ್ಥ. ಸೊ ಗೈಸ್, ಹಿಸ್ಟಾರಿಕಲ್ ಆಗಿರುವಂತಹ ಚಂದ್ರಚೂಡೇಶ್ವರ ದೇವಸ್ಥಾನ ನಮ್ಮ ತಮಿಳುನಾಡಿನಲ್ಲಿದೆ. ಇಲ್ಲಿ ಬ್ರಹ್ಮಾಂಡದ ಪುರಾಣದ ಪ್ರಕಾರ ಭಾಗವಾದ ಭದ್ರಗಿರಿ ಮಹಾತ್ಮ ನಂತರ ಪ್ರಾಚೀನ ಹಿಂದೂ ಗ್ರಂಥದಲ್ಲಿ ಹೊಸೂರು ಪ್ರದೇಶವನ್ನು ಉಲ್ಲೇಖಿಸಲಾಗಿದೆ. ಈ ದೇವಸ್ಥಾನವು ಶಿವನ ದೇವಾಲಯ ಎಂದು ಪರಿಗಣಿಸಲಾಗಿದೆ. ಚೋಳರು ಮತ್ತು ಹೊಯ್ಸಳರು ಹಾಗೂ ವಿಜಯನಗರದ ಚಕ್ರವರ್ತಿ ಕಾಲದಲ್ಲಿ ಈ ಚಂದ್ರಚೂಡೇಶ್ವರ ದೇವಸ್ಥಾನವು ಬೆಳೆದಿದೆ ಎಂದು ಹೇಳಲಾಗಿದೆ. ಸೊ ಗೈಸ್, ಈ ದೇವಸ್ಥಾನವನ್ನು ನಮ್ಮ ಹೊಯ್ಸಳರ ರಾಜ ಆಗಿರುವಂಥ ತಿರುಪವನಮಲ್ಲ ಬರ್ವತ ರಾಜ ಹಂತಿಯಾಳ್ವಾರ್ ಅವರು 1560ರಲ್ಲಿ ನಿರ್ಮಿಸಬಹುದು ಎಂದು ಹೇಳಲಾಗಿದೆ. ಈ ದೇವಸ್ಥಾನದಲ್ಲಿ ನಾವು 13ನೇ ಶತಮಾನದ ಶಾಸನವು ನೋಡಬಹುದಾಗಿದೆ. ಚಂದ್ರಚೂಡೇಶ್ವರ ದೇವಸ್ಥಾನದಲ್ಲಿ ಪುರಾತನವಾದ ರಾಜೇಂದ್ರ ಚೋಳನ ಶಾಸನಗಳು ಇವೆ. ಈ ದೇವಾಲಯವನ್ನು ಅಜಕಿಯ ಪೆರುಮಾಳಂ ನಿರ್ಮಾಣ ಮಾಡಿದ್ದಾರೆ. ಸೊ ಗೈಸ್, ನೋಡಿದ್ರಲ್ಲ, ಈ ದೇವಸ್ಥಾನಕ್ಕೆ ಇರುವಂತಹ ಇತಿಹಾಸ ತುಂಬ ಹಳೆಯ ಕಾಲದ್ದು. 13ನೇ ಶತಮಾನದಲ್ಲಿ ರಾಜರು ನಿರ್ಮಾಣ ಮಾಡಿರುವಂತಹ ದೇವಸ್ಥಾನ. ಈ ದೇವಸ್ಥಾನ ಹೊಸೂರಿನಲ್ಲಿದೆ, ಚಂದ್ರಚೂಡೇಶ್ವರ ದೇವಸ್ಥಾನ. ಸೊ ಬನ್ನಿ, ಚಂದ್ರಚೂಡೇಶ್ವರ ದೇವಸ್ಥಾನ ಬಗ್ಗೆ ಎಕ್ಸ್ಪ್ಲೋರ್ ಮಾಡ್ತೀನಿ, ಹೇಗಿದೆ ಅಂತ ನೋಡಿ. ಸೊ ಫುಲ್ ವಿಡಿಯೋ ನೋಡೋದು ಯಾವುದೇ ಕಾರಣಕ್ಕೂ ಮರಿಬೇಡಿ. ಸೊ ಹಾಗೆ ಕಿರಣ್ ಅಡ್ವೆಂಚರ್ ರೇಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹೊಸ ಹೊಸ ವಿಡಿಯೋಗಳು ನಿಮಗಾಗಿ ಬರಲಿವೆ. ಇಷ್ಟು ದೂರ ಬಂದಿದ್ದೀವಿ, ಇನ್ನೊಂದು ಸ್ವಲ್ಪ ಇದೆ. ಗಿಡ ಇರೋದ್ರಿಂದ ಗೋಪುರ ಕಾಣಿಸ್ತಿಲ್ಲ. ಬನ್ನಿ ಹೋಗೋಣ ಇನ್ನೊಂದು ಸ್ವಲ್ಪ. ತುಂಬ ಗಲೀಜು ಮಾಡಿಬಿಟ್ಟವ್ರೆ ಓಡಾಡತ್ರ ಎಲ್ಲ. ಅಮ್ಮ, ಸೊ ಇಲ್ಲಿ ಒಂದು ದೇವಸ್ಥಾನ ಕಾಣಿಸ್ತಿದೆ. ಸೊ ಆಂಜನೇಯ ಸ್ವಾಮಿ, ಬನ್ನಿ ದರ್ಶನ ಮಾಡ್ಕೊಂಬರೋಣ. ಸೊ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡೋಣ, ನಮಸ್ಕಾರ ಮಾಡ್ಕೊಂಡು ಮುಂದೆ ಹೊರಡೋಣ. ಈಗ ಚಂದ್ರಚೂಡೇಶ್ವರ ಆರ್ಚ್ ಬಂತು. ಸೊ ಅಣ್ಣವರು ನನ್ನೇ ಬಿಟ್ಟು ಹೋಯ್ತಾವ್ರೆ. ಬೆಟ್ಟ ಹತ್ಕೊಂಬಂದಿರೋದ್ರಿಂದ ಫುಲ್ಲು ಸುಸ್ತಾಗ್ಬಿಟ್ಟೈತೆ. ಸೊ ಬನ್ನಿ ಹೋಗೋಣ. ಸೊ ಇಲ್ಲಿ ನೋಡ್ತಿದ್ದೀರಾ ತೇರು. ಇಲ್ಲಿ ವರ್ಷಕ್ಕೊಂದ್ಸರಿ ಜಾತ್ರೆ ಮಾಡ್ತಾರೆ. ಸೊ ಇದೇ ತೇರು. ಸೊ ಇಲ್ಲಿಂದ ಒಳಗಡೆ ಹೋಗೋಣ, ನಡೀರಿ. ಸುತ್ತವ್ರೆ ಇಲ್ಲಿ ಸುಮಾರು ಮೆಟ್ಲು
ಗಳಿದ್ದಾವೆ. ಬನ್ನಿ ಹತ್ಕೊಂಡು ಬಂದರೆ ನಿಮಗೆ ಚಂದ್ರಚೂಡೇಶ್ವರ ಗೋಪುರ ಕಾಣಿಸುತ್ತೆ. ಈಗ ಆರ್ಚಿಂದ ಒಳಗಡೆ ಬಾಗಿಲು ನೋಡಿದ್ರು ಎಷ್ಟು ದೊಡ್ಡದಾಗಿದೆ. ಆರ್ಚೆ ಎಷ್ಟು ದೊಡ್ಡದಂದರೆ ಬಾಗಿಲು ನೋಡ್ತೀರಾ, ಸಿಕ್ಕಾಪಟ್ಟೆ ದೊಡ್ಡದಾಗಿದೆ. ಸೊ ಚಂದ್ರಚೂಡೇಶ್ವರ ಶಿವನ ದೇವಸ್ಥಾನ ಹೊಸೂರಲ್ಲಿರೋದು. ಸೊ ಹುಂಡಿ ಎಲ್ಲ ಹಾಕಿದ್ದಾರೆ, ದಾನಿಗಳು ಸ್ಕ್ಯಾನ್ ಮಾಡಿದ್ರೆ ಮಾಡ್ಬೋದು. ಎಫಿಷಿಯೆಂಟ್ಲಿ ಬ್ಯಾಡ್ ಟೈಮು ದೇವಸ್ಥಾನ ಕ್ಲೋಸ್ ಮಾಡಿಬಿಟ್ಟವ್ರಂತೆ. ಸೊ ಇಲ್ಲಿಂದ ಒಂದು ವ್ಯೂ. ಸೊ ಇದೇ ದೇವಸ್ಥಾನ. ಸೊ ದೇವರು ಇಲ್ಲಿ ಊದ್ಬತ್ತಿ ಹಚ್ಚೋಕ್ಕೆ ಆರ್ಚ್ ಮಾಡಿದ್ದಾರೆ. ಸೊ ಕ್ಲೋಸ್ ಮಾಡಿದ್ದಾರೆ. ಮೇಲ್ಗಡೆ ಹೋಗಿ ದೀಪ ಬತ್ತಿ ಹಚ್ತಾರೆ. ಸೊ ಪಾರ್ಕ್ ಒಳಗಡೆ ಬಂದಿದ್ದೀವಿ. ಸೊ ಇಲ್ಲಿ ಹೊಂಡ ಕಾಣಿಸ್ತಿದೆ. ಸೊ ಹೊಂಡದಲ್ಲಿ ನೀರಿಲ್ಲ, ರೆಡಿ ಮಾಡ್ತಾ ಇದ್ದಾರೆ. ಸೊ ಅದೇ ಮೇಯ್ನು ಚಂದ್ರಚೂಡೇಶ್ವರನ ದೇವಸ್ಥಾನ. ಸೊ ನಾವು ಪಾರ್ಕ್ ಒಳಗಡೆ ಹೊಂಡ ನೋಡೋಣ ಅಂತ ರೌಂಡ್ ಹೊಡಿತಾ ಇದ್ದೀವಿ. ಸೊ ಬನ್ನಿ ಮುಂದೆ ಏನಿದೆ ನೋಡ್ಕೊಬರೋಣ. ಕಡೆಯಿಂದ ಬಂದ ತಕ್ಷಣ ನಿಮಗೆ ಈ ಥರ ವ್ಯೂ ಕಾಣಿಸುತ್ತೆ. ಚಂದ್ರಚೂಡೇಶ್ವರನ ದೇವಸ್ಥಾನದ ಗೋಪುರ. ಸೊ ಗೋಪುರ ಪಕ್ಕದಲ್ಲಿ ಹಿಂಗೆ ಬಂದರೆ ನೀವು ನೋಡ್ತಿದ್ದೀರಾ ಇಲ್ಲಿ ಹೊಂಡ. ಸೊ ನೀರಿಲ್ಲ, ಖಾಲಿ ಆಗಿಬಿಟ್ಟಿದೆ. ನೀರು ಹಾಕ್ತಾಯಿದ್ದಾರೆ. ಸೊ ನೀರಿಲ್ಲ ಇದರಲ್ಲಿ. ಸೊ ನೋಡಿ ಒಂದು ಯಾವುದೋ ದೇವಸ್ಥಾನ ಇದೆ ಅಂತೆ. ಸೊ ಹೊಂಡದ ಪಕ್ಕ ಲೆಫ್ಟ್ ಸೈಡಲ್ಲಿ ಬಂದರೆ ಹಿಂಗೆ ಹೋಗಬೇಕು. ಮರದ ಕೆಳಗಡೆ ಒಂದು ದೇವಸ್ಥಾನ ಇದೆ. ಎಂಟೈರ್ ಹೊಸೂರು ಕಾಣಿಸುತ್ತೆ ನಿಮಗೆ. ಇಲ್ಲಿ ನೋಡಿ ಜನ ಅವರ ಹರಕೆಗಳನ್ನ ಇಲ್ಲಿ ಕಟ್ಕೊಂಡಿದ್ದಾರೆ. ಒಬ್ಬೊಬ್ಬರು ಕಲ್ಲ ಮೇಲೆ ಕಲ್ಲಿಕ್ಕಿ ಸೊ ಅವ್ರವ್ರು ಏನೇನು ಬೇಡಿಕೆ ಇರುತ್ತೆ ಎಲ್ಲ ಹರಕೆನ ಕಟ್ಕೊಂಡಿದ್ದಾರೆ. ಸೊ ಇದೇ ಮೈನು. ಸೊ ಪಾರ್ಕ ದೇವಸ್ಥಾನ ಅಂತೆ. ಸೊ ನೋಡ್ತಿದ್ದೀರಾ ಎದುರುಗಡೆ ಇನ್ನೊಂದು ಸ್ವಲ್ಪ ದೂರ ಇದೆ. ಹೋಗ್ಬಿಟ್ಟು ಬರೋಣ ಬನ್ನಿ.
I'll be the last one left when the lights go out. I'm down to one last breath, but I can't stop now. We all fall down sometimes, yeah, but that's just life. So cross my heart and hope to die. Baby, I was born to fight the fear when I feel like dying. I'm trying to fly high, but I'm not a pilot, can't deny it. There's some days I feel idiotic, just a product of a system where you're lucky just to make $1. That ain't gonna stop me cause my grind's contagious. I'll do what it takes to turn passion to paychecks. And if I go down, ಫ್ಲವರ್ ನೇಮು ಏನು ಅಂತ ಗೆಸ್ ಮಾಡಿ. ಸೊ ಬಾಡೋಗ್ಬಿಟ್ಟಿದೆ. ಸೊ ಇದೇ ಫ್ಲವರು, ಗೆಸ್ ದ ನೇಮ್ ಆಫ್ ಫ್ಲವರ್. ಬಿಲ್ಡಿಂಗು ಏನು ಬಿಲ್ಡಿಂಗ್ ಅಂತ ಗೆಸ್ ಮಾಡಿ. ಈ ಬಿಲ್ಡಿಂಗು ಒಂದು ಹೆಸರಿದೆ. ಈ ಬಿಲ್ಡಿಂಗು ಟೆಲಿಸ್ಕೋಪ್ ಬಿಲ್ಡಿಂಗ್ ಅಂತೆ. ಈ ಬಿಲ್ಡಿಂಗಿಂದ ನಾವು ಎಂಟೈರ್ ಹೊಸೂರು ವ್ಯೂ ಪಾಯಿಂಟ್ ನೋಡ್ಬೋದು. ಸೊ ಕ್ಲೋಸ್ ಮಾಡಿದ್ದಾರೆ, ಓಪನ್ ಇಲ್ಲ. ಇದನ್ನು ಡೊನೇಟ್ ಮಾಡಿರೋದು ಆಟೋಮೆಟಿಕ್ ಲೋಮ್ ವರ್ಕ್ಸ್ ಪ್ರೈವೇಟ್ ಲಿಮಿಟೆಡ್. ಸೊ ಆ ಕಂಪನಿಯವರು ಈ ದೇವಸ್ಥಾನಕ್ಕೆ ಡೊನೇಟ್ ಮಾಡಿರುವಂತಹ ಟೆಲಿಸ್ಕೋಪ್ ಬಿಲ್ಡಿಂಗ್. ಸೊ ಗೈಸ್ ನೋಡಿ, ಕಾರ್ ಬರ್ತಾ ಇದೆ. ಸೊ ನಾವು ಬಂದಿರೋ ಅಂಥ ಜಾಗ ಅದೇ. ಸೊ ಎಂಟೈರ್ ವ್ಯೂ ಪಾಯಿಂಟ್ ತೋರಿಸ್ತೀನಿ. ಸೊ ಟೆಲಿಸ್ಕೋಪಲ್ಲಿ ನೋಡೋಕ್ಕಾಗಿಲ್ಲ, ಅದು ಕ್ಲೋಸ್ ಮಾಡಿಬಿಟ್ಟಿದ್ದಾರೆ. ಸೊ ಇಲ್ಲಿಂದನೇ ನೋಡಿ ಹಿಂಗೆ ಕಾಣಿಸ್ತಿದೆ ನಿಮಗೆ, ಎಂಟೈರ್ ಹೊಸೂರು ಸೀನ್ರಿ ಎಲ್ಲ ಕಾಣಿಸುತ್ತೆ. ಸೊ ನೋಡಿ, ಎಷ್ಟೇ ದೂರ ನೋಡಿದ್ರು ಬರೀ ಗಿಡ ಮರ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸ್ತಿದೆ ನಿಮಗೆ. ಸೊ ಇದು ಹೊಸೂರು. ಸೊ ಕಾಳಿಕಾಂಬಾ ದೇವಸ್ಥಾನ, ಅಲ್ಲಿ ಕೆಳಗಡೆ ಕೆರೆ ಕೂಡ ಕಾಣಿಸ್ತಿದೆ ನೋಡಿ. ಇದೇ ಮೇನ್ ಕೆರೆ. ಫೈನಲಾಗಿ ಚಂದ್ರಾಚಲ ದೇವಸ್ಥಾನ ನೋಡಿದ್ರಿ. ಸೊ ಹೆಂಗೋಗಿದ್ವು ಹಂಗೆ ಮೆಟ್ಲು ಹಿಡ್ಕೊಂಡು ಕೆಳಗಡೆ ಬರ್ತಾ ಇದ್ದೀವಿ. ಸೊ ಸಾರಿ ಗಾಯ್ಸ್, ಹೊರಗಡೆ ವೀಡಿಯೋ ಮಾಡೋಕ್ಕೆ ಬಿಟ್ಟಿಲ್ಲ. ಸೊ ಕಿರಣ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೆಂಗಿತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಸೊ ಇನ್ನೊಂದು ದೇವಸ್ಥಾನ, ಇನ್ನೊಂದು ಪ್ಲೇಸು ನಾನು ತಗೊಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ ಎವ್ರಿ ಒನ್.